अंबेडकर के बाबा साहब अंबेडकर के संविधान शिल्पी के संविधान शिल्पी के संविधान शिल्पी के ಈ ದಿನ ಅಂಬೇಡ್ಕರ್ ಜಯಂತಿ ನಮಗೆ ಎಲ್ಲ ಹಬ್ಬಗಳಿಗಿಂತ ಮುಖ್ಯವಾದ ಹಬ್ಬ ಇದು. ಯಾಕಂದರೆ ನಮ್ಮನ್ನು ಇಂಗ್ಲೀಷಿಂದ ಬಿಡುಗಡೆ ಮಾಡಿಸಿ ಒಂದು ಕಾನೂನು ರಚನೆ ಮಾಡಿ ನಮಗೆ ಒಂದು ಸುಖ ಸೌಖ್ಯ ಕೊಡ್ತಿದ್ದಾರೆ ಅವರು, ಗಾಂಧೀಜಿಯವರು ಅವರೆಲ್ಲ ಸೇರಿ. ಆದ್ದರಿಂದ ಇವರಿಗೆ ದೇವರಂತೆ ನಾವು ಪೂಜೆ ಮಾಡಬೇಕು. ಈ ದಿನ ಬಹಳ ಕಿರುಕುಳ ಕೊಡ್ತಾ ಇದ್ದ ಯಾರು ಇಂಗ್ಲೀಷರು ಬಹಳ ಕಿರುಕುಳ ಕೊಟ್ಟು ನಮಗೆ ನಾನಾ ವಿಧವಾದ ತೊಂದರೆ ಕೊಡ್ತಿದ್ರು ಮತ್ತು ಜಾತಿ ಭೇದ ಇಟ್ಟಿದ್ರು. ಹಂಗೆ ಅಂಬೇಡ್ಕರ್ ಬಂದು ಯಾವಾಗ ರಚನೆ ಮಾಡಿದ್ರು, ಶಾಸಕಾಂಗ ಯಾವ ರಚನೆ ಮಾಡಿದ್ರು, ಆವಾಗ ನಮ್ಮ ದೇಶವೆಲ್ಲ ಸರೋಯಿತು. ಇಲ್ಲಾಂದರೆ ನಾನಾ ಜಾತಿಗಳು ನಾನಾ ಭೇದಗಳು ಹಾಗೆ ಹರಿಜನರನ್ನು ದೇವಸ್ಥಾನಕ್ಕೆ ಬರೋದಕ್ಕೆ ಮಾಡಿದ್ರು ಯಾರು ಸವರ್ಣೀಯರು. ಆದ್ದರಿಂದ ಈ ಒಂದು ಕಾಲವನ್ನು ತಪ್ಪಿಸಿ ಎಲ್ಲರೂ ಒಂದೇ, ಎಲ್ಲರೂ ಸಮಾನನೇ, ಎಲ್ಲ ಹಕ್ಕುಗಳು ಸಮಾನ ಅಂತ ನಮ್ಮ ಇವರು ಯಾರು ಅಂಬೇಡ್ಕರ್ ಅವರು ರಚನೆ ಮಾಡಿದ್ದಾರೆ. ಆದ್ದರಿಂದ ಅವ್ರನ್ನ ಇವತ್ತು ದೇವರು ಅಂತ ನಾವು ಪೂಜೆ ಮಾಡಬೇಕು. ಜೈ ಅಂಬೇಡ್ಕರ್ಗೆ, 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 ಸಂವಿಧಾನ ಶಿಲ್ಪಿಗೆ, ಸಂವಿಧಾನ ಶಿಲ್ಪಿಗೆ. ಪಾವಗಡ ತಾಲೂಕಿನಲ್ಲಿ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಇವತ್ತು ನಾವು ಹಿಂದೂ ಮುಸ್ಲಿಮ್ಸು ನಾವೆಲ್ಲ ಜಂಟಿ. ಯಾಕೆಂದ್ರೆ ನಮ್ಮ ಭಾರತದಲ್ಲಿ ಇರೋರೆ ನಾವು ನಮ್ಮ ದೇಶಕ್ಕೋಸ್ಕರ ಅಂಬೇಡ್ಕರ್ ಸಂವಿಧಾನ ಬರೆದಿರೋದಕ್ಕೆ ನಾವು ಒತ್ತುಕೊಳ್ತೇವೆ. ಒಂದು ದೊಡ್ಡ ಮಟ್ಟದಲ್ಲಿ ಆಚರಿಸಿ ನಾವೆಲ್ಲ ಒಂದೇ ಭಾರತದವರಂದ್ರೆ ನಾವೆಲ್ಲ ಒಂದು ಭಾರತ ಒಳಗಡೆ ಇರೋರು. ಕೆಲವರು ಮಾತನಾಡ್ತಾರೆ ಅವ್ರಂಗೆ ಇವ್ರಿಂಗೆ ಅಂತ. ಎಲ್ಲ ನಾವು ಬೇರೆ ಯಾರಿಲ್ಲ, ನಮ್ಮ ದೇಶದವರೇ ನಾವು ಸಂಪೂರ್ಣ ಹಿಂದೂ ಮುಸ್ಲಿಂ ನಾವು ಜೊತೆ ಓಡಾಡ್ತೀವಿ. ಯಾವುದೇ ಒಂದು ಅವ್ರಿಗೆ ಬಂದು ಕೂಡ ನಾವು ಅವ್ರಿಗೆ ಸಪೋರ್ಟ್, ನಮಗೆ ಬಂದ್ರೆ ಅವ್ರ ಸಪೋರ್ಟ್. ಈ ಥರ ನಾವು ಬೆಳೆಸಿಕೊಂಡು ನಮ್ಮ ಭಾವನ ಇತಿಹಾಸದಿಂದ ನಾವು ಬಂದಿರೋದು. ಹಿಂಗೆ ನಾವೆಂದು ಅವರು ನಾವು ಒಂದು ಅಂಗಲಲ್ಲಿ ಉಂಟ್ಕೊಂಡು ನಾವೊಂದು ಜಂಟಿ ಹೋರಾಟ ಮಾಡಿಕೊಂಡು ಯಾವುದೇ ಒಂದಾಗಲಿ ಅಂಬೇಡ್ಕರ್ ಒಂದು ಸಂವಿಧಾನ ಬರ್ತಿರೋದಕ್ಕೆ ಇವತ್ತು 190 ದೇಶಗಳು ಒಪ್ಪಿದ್ದಾವೆ. ಅಂತ ಅಂಬೇಡ್ಕರ್ ಇವತ್ತು ನಮಗೆ ಓಟ್ ಹಾಕಿ ಹತ್ತು ತರಬೇಕಾದ್ರೂ ಕೂಡ ಅವ್ರು ಅಂಬೇಡ್ಕರೇ ಕಾರಣ. ಇವತ್ತು ಆ ಓಟ್ ಇರಲಿಲ್ಲ ನಮ್ಗೆ. ಅವತ್ತು 2 ಓಟನ್ನು ಬ್ರಿಟಿಷರ ಹತ್ರ ಕಿತ್ಕೊಂಡ್ಬಂದು ಇವತ್ತು ಒಂದು ಓಟು ನಮ್ಮ ಭಾರತದ ಹಿಂದೂಗಳಿಗೂ ಕೊಟ್ಟರು, ಒಂದು ಅವ್ರ ಹತ್ರ ಇತ್ತು. ಆದರೆ ನಮ್ಮ ಭಾರತಕ್ಕೆ ಮತದ ಹಕ್ಕನ್ನು ತಂದು ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನು ಬರೆದು ನಮ್ಮ ದೇಶದ ಮಕ್ಕಳಿಗೂ ನಮ್ಮ ಭಾರತೀಯ ಮಕ್ಕಳಿಗೂ ಒಂದು ಯಾರಿಗಾಗಲಿ ಪ್ರತಿಯೊಬ್ಬ ಸಾಮಾನ್ಯಗೊಂದು ಬಡವನಿಗೊಂದು ಸಾಹುಕಾರಿಗಲ್ಲ, ಅವರು ಪ್ರತಿಯೊಬ್ಬರಿಗೂ ಸಂವಿಧಾನ ಬರ್ತಾ ಇದ್ದಾರೆ. ಬರೀ ದಲಿತರು ಅಂತ ಹೇಳ್ತಾರೆ, ಖಂಡಿತ ದಲಿತರಿಗೆ ಬರ್ದಲ್ರಿ, ಎಲ್ರಿಗೂ ಬರ್ತಾ ಇದ್ದಾನೆ, ಪ್ರತಿಯೊಬ್ಬರಿಗೂ ಬರ್ತಾ ಇದ್ದಾನೆ. ಅದು ಹೇಳ್ತಾ ಇವತ್ತು ಇನ್ನು ಮುಂದೆ ನಮ್ಮ ಪಾವಗಡ ತಾಲೂಕಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅಂಬೇಡ್ಕರ್ ಜಯಂತಿಯನ್ನು ಮುಂದೆ ಇಟ್ಕೊಂಡ್ರೆ ನಾವೆಲ್ಲ ಒಂದಾಗಬೇಕು. ನಾವು ಸಂವಿಧಾನ ತಿಳ್ಕೋಬೇಕು. ಕೆಲವರ ಆಫೀಸ್ಗಳಲ್ಲಿ ಇವತ್ತು ಅಂಬೇಡ್ಕರ್ ಫೋಟೋ ಇಡಬೇಕು, ಕೆಲವರ ಆಫೀಸ್ಗಳಲ್ಲಿ ಕೈ ಬಿಟ್ಟಿದ್ದಾರೆ. ಆಫೀಸ್ಗಳಲ್ಲಿ ಅಂಬೇಡ್ಕರ್ ಫೋಟೋ ಪ್ರತಿಯೊಂದು ಆಫೀಸ್, ಪ್ರತಿಯೊಂದು ಶಾಲೆ ಕಾಲೇಜಿನಲ್ಲಿ ಇರಬೇಕು. ಯಾವುದೇ ಆಫೀಸ್ ಆಗಿರ್ಬೋದು ಅಫಿಷಿಯಲ್ಸ್ಗಳು ಅಲ್ಲಿ ನಮ್ಮ ಅಂಬೇಡ್ಕರ್ ಫೋಟೋನ ಇಡಬೇಕು, ಪ್ರತಿಯೊಂದು ಆಫೀಸಲ್ಲಿ ಇರಬೇಕು ಅಂತ ಹೇಳಿ ಇವತ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅದರ ಮೇಲೆ ಕ್ರಮ ತಗೊಂಡು ಸಂವಿಧಾನ ಶಿಲ್ಪನ್ನ ಹೆಸರನ್ನು ಉಳಿಸಬೇಕಂತ ಹೇಳಿ ನಮ್ಮ ಪಾವಗಡ ತಾಲೂಕಿನ ಹಿಂದೂ ಮುಸ್ಲಿಂ ನಾವೆಲ್ಲ ಜಂಟಿ ಒಂದು ಅಂಬೇಡ್ಕರ್ಗೆ ಒಂದು ಸ್ವಾಗತವನ್ನು ಕೋರಿ ಇವತ್ತು ದಿನ ಸಂವಿಧಾನ ಮಾಡಿದ ಶಿಲ್ಪಿಗಳು ಅಭಿನಂದನೆಗಳನ್ನು ಸಲ್ಲಿಸಿ ಜೈ ಭೀಮ್, ಜೈ ಭೀಮ್, ಜೈ ಭಾರತ್. ಭಾರತ ದೇಶದಲ್ಲಿ ನಾವು ಪ್ರಜೆಗಳಾಗಿ ಇರ್ಬೇಕಂತಂದ್ರೆ ಅಂಬೇಡ್ಕರ್ ನಾವು ನೆನೆಸ್ಬೇಕು. ಹಿಂದೂ ಮುಸ್ಲಿಂ ಕುಲ ಮತ ಭೇದ ಎಲ್ಲಿ ಇಲ್ಲ, ನಾವೆಲ್ಲ ಹಿಂದೂ ಮುಸ್ಲಿಂ ಎಲ್ಲ ಒಂದೇ, ನಾವೆಲ್ಲ ಭಾರತೀಯರೇ ಅಂತ ಹೇಳ್ಬಿಟ್ಟು ಕಾನೂನು ತಂದಿದ್ದಾರೆ. ವಿದ್ಯಾಭ್ಯಾಸ ಹೆಂಗೆ ತರಬೇಕು, ಮನೆ ಹೆಂಗೆ ಕಟ್ಟಬೇಕು, ಕೋರ್ಟ್ ಹೆಂಗೆ ಕಟ್ಟಬೇಕು, ರಸ್ತೆ ಹೆಂಗೆ ಆಗಬೇಕು, ಎಲ್ಲ ಪ್ರತಿಯೊಂದು ಸಂವಿಧಾನ ಬರೆದಿರೋದು ಬಾಬಾ ಅಂಬೇಡ್ಕರ್ ಅವರೇ. ಅವ್ರ ತಪ್ಪ ಬೇರೆ ಯಾರ ಕೈಯಲ್ಲಿ ಆಗಲಿಲ್ಲ. ಅವ್ರ ದೇವರ ಸ್ವರ್ಪರ ಅಂತ ಹೇಳಿ ನಾವು ಭಾವಿಸಲೇಬೇಕು. ಪ್ರತಿಯೊಬ್ಬ ಭಾರತ ದೇಶದಲ್ಲಿ ಇವತ್ತು ಇಡೀ ದೇಶದಲ್ಲೇ ಮಾಡ್ತಿದ್ದಾರೆ ನಮ್ಮ ಅಂಬೇಡ್ಕರ್ ಜಯಂತಿ. 134ರ ಜಯಂತಿ ಮಾಡ್ತಿರೋದು ಇದು. ನಾವೆಲ್ಲ ಪ್ರಜ್ಞಾವಂತರಾಗಿ ನಾವೆಲ್ಲ ಒಂದೇ ಆಗಬೇಕು. ಪ್ರತಿಯೊಂದರಲ್ಲಿ ಇವೆಲ್ಲ
ಬೇರೆ ಬೇರೆ ರಾಜಕೀಯ ಬಂದಿದ್ದಾವೆ, ಕುಲಮತ ಅದಕ್ಕೆ ಯಾರು ಒಂದು ಹಾಕ್ಬೇಡ್ರಿ, ತಲೆ ಕೊಡ್ಬೇಡ್ರಿ. ದಯವಿಟ್ಟು ಹೇಳ್ತೀನಿ, ಅಂಬೇಡ್ಕರ್ ಬಗ್ಗೆ ನಾವು ಗೌರವ ಕೊಟ್ಟು ನಾವೆಲ್ಲ ಹರಿಜನರಲ್ಲ, ಗಿರಿಜನ ಎಲ್ಲ ಒಂದೇ, ನಾವು ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅಂತ ಹೇಳ್ತಿದ್ದೀವಿ. ದಯವಿಟ್ಟು ಬಾಬಾ ಅಂಬೇಡ್ಕರ್ ಸಾಹೇಬ್ಗೆ, ಬಾಬಾ ಅಂಬೇಡ್ಕರ್ ಸಾಹೇಬ್ಗೆ. ತಹಸೀಲ್ದಾರ್ ಬಿ ಇಒ ಈ ದಿನ ನಮ್ಮ ಒಂದು ಭಾರತ ದೇಶ ಸುವರ್ಣಾಕ್ಷರಗಳಿಂದ ಬರ್ಕೊಂಡಿಟ್ಕೊಂಡ್ಬಿಡತಕ್ಕಂಥ ಒಂದು ದಿನ. ಕಾರಣ, ಸ್ವತಂತ್ರ ಬಂದ ನಂತರ ಈ ದೇಶಕ್ಕೆ ಒಂದು ಒಳ್ಳೆಯ ಸಂವಿಧಾನವನ್ನು ಬರೀಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತತವಾಗಿ 2 ವರ್ಷಗಳ ಕಾಲ ನಿರಂತರವಾಗಿ ತಮ್ಮ ಶ್ರಮವನ್ನು ಹಾಕಿ ಈ ದೇಶಕ್ಕೆ ಒಂದು ವಿಶ್ವಕ್ಕೆ ಒಂದು ನಾಂದಿ ಆಗ್ತಕ್ಕಂಥ ಒಂದು ಸಂವಿಧಾನವನ್ನು ಬರ್ಕೊಟ್ರು. ಅಂಥ ಸಂವಿಧಾನದಲ್ಲಿ ಬರ್ತಕ್ಕಂಥ ನಾವೆಲ್ಲರೂ ಕೂಡ ಪುಣ್ಯವಂತರು, ಧನ್ಯವಂತರು ಅಂತ ನಾನು ಭಾವಿಸ್ತೀನಿ ಬಂಧುಗಳೇ. ಈ ದೇಶದಲ್ಲಿ 3000 ಚಿಲ್ಲರೆ ಏನು ದೇವತೆಗಳಿದ್ದಾವೆ. ಯಾವ ದೇವರು ಕೂಡ ಈ ಒಂದು ಸಮುದಾಯಗಳನ್ನು ಹಸನು ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಾಗಿಲ್ಲ. ಅಂಥ ಒಂದು ಮಹಾನುಭಾವ ಕೇವಲ ಒಂದು ಪೆನ್ನಿನ ಮುಖಾಂತರ ಈ ದೇಶದ ಒಂದು ಸರ್ವತೋಮುಖಕ್ಕೆ ಎಲ್ಲರನ್ನೂ ಒಳಗೊಂಡಂತಹ, ಎಲ್ಲರನ್ನೂ ತೃಪ್ತಿಪಡ್ತಕ್ಕಂಥ ಒಂದು ಸಂವಿಧಾನವನ್ನು ಬರೆಸ್ತಕ್ಕಂಥ ಏಕೈಕ ವ್ಯಕ್ತಿ ಈ ದೇಶದಲ್ಲಿ, ವಿಶ್ವದಲ್ಲಿ ಯಾರಾಗಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾನು ಭಾವಿಸ್ತಾ ಇದ್ದೀನಿ ಬಂಧುಗಳೇ. ಮತ್ತು ಎಲ್ಲ ಧರ್ಮೀಯರಿಗೂ ಕೂಡ, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಜೈನರು, ಬೌದ್ಧರು, ಸಿಖ್ರು, ಎಲ್ಲ ಧರ್ಮೀಯರಿಗೂ ಕೂಡ ಸುಸಂಗತವಾದಂತಹ, ಜನ ಒಪ್ಪುವಂತಹ ಸಂವಿಧಾನವನ್ನು ಬರೀತಾರೆ. ಸಮಾನತೆಯನ್ನು ಸಾರ್ತಾರೆ. ಬಡವರು ಬಲಿದರು ಅನ್ನೋದೇ, ಹೆಣ್ಣು ಗಂಡು ಅನ್ನೋದೇ, ಬರೇ ಮಾನವ ಜಾತಿಗೆ ಅಲ್ದೇನೆ ಮತ್ತು ಏನು ಪ್ರಾಣಿಗಳಿಗೂ ಕೂಡ ಅವ್ರಿಗೂ ಆ ಒಂದು ಮೂಕ ಪ್ರಾಣಿಗಳು ಕೂಡ ಸಂವಿಧಾನದಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಅವ್ರಿಗೂ ಕೂಡ ಅದು ಆ ಪ್ರಾಣಿಗಳಿಗೂ ಬದುಕುವಂಥ ಹಕ್ಕನ್ನು ಕಲ್ಪಿಸ್ಕೊಂಡಿದ್ದಾನೆ. ಅಂದರೆ ಆ ಮಹಾನುಭಾವ ಎಷ್ಟು ಮಟ್ಟಿಗೆ ಮುಂದಾಲೋಚನೆ ಇತ್ತು, ಅವರ ಒಂದು ಜ್ಞಾನ ಎಷ್ಟಿತ್ತು ಅಂತಕ್ಕಂಥ ನಾವೆಲ್ಲರೂ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು ಮುಸಲ್ಮಾನ್ ಬಾಂಧವರು ನಮ್ಮ ಜೊತೆ ಸೇರಿದ್ದಾರೆ. ಇವತ್ತು ದಿನ ನಾವು ಸುವರ್ಣಾಕ್ಷರದಲ್ಲಿ ಬರೀಬೇಕು. ಇವತ್ತು ದಿನ ಏನು 2024 ಏಪ್ರಿಲ್ 14ನೇ ದಿನ ಇಡೀ ಪಾವಗಡ ತಾಲೂಕು ಸುವರ್ಣಾಕ್ಷರದಿಂದ ಬರೀಬೇಕು. ನಮ್ಮ ಮುಸ್ಲಿಂ ಬಾಂಧವರು ಮಹಮ್ಮದ್ ಅಲಿ ಜಿನ್ನಾ ಅವರು ಮತ್ತು ಅಂಬೇಡ್ಕರ್ ಅವರು ಜೊತೆಗಿದ್ರು. ಸ್ವತಂತ್ರ ವಿಭಜನೆ ಆದ ನಂತರ ಮತ್ತೆ ನಮ್ಮ ಜೊತೆ ಸೇರಿದ್ದಾರೆ. ನಮ್ಮ ಜೊತೆ ಕೂಡಿ ಮತ್ತೆ ಬಂದು ಇವತ್ತು ನಮ್ಮ ರಾಷ್ಟ್ರೀಯ ಹಬ್ಬ ಇದು ಅಂಬೇಡ್ಕರ್ ಜಯಂತಿ ಅಲ್ಲ, ಇದೊಂದು ರಾಷ್ಟ್ರೀಯ ಹಬ್ಬ ಇದು ಅಂತ ಹೇಳಿ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಬಂದು ನಮಗೆ ಕೋಆಪರೇಟ್ ಮಾಡಿ ನಮ್ಮ ಒಂದು ಜಯಂತಿಗೆ ಅನುವು ಮಾಡಿಕೊಡ್ತಕ್ಕಂಥ ನಮ್ಮೆಲ್ಲ ಮುಸ್ಲಿಂ ಬಾಂಧವರಿಗೂ ಕೂಡ ನಾನು ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆಲ್ಲರೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ 2 ಮಾತು ಮಾತಾಡೋದಕ್ಕೆ